ವ್ಯವಸ್ಥೆ ಹಾಗೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಮನಸ್ಥಿತಿ ಬಗ್ಗೆ ಶುರು ಮಾಡೋಣ ಅಲ್ಲ ಮಾತುಕತೆಯನ್ನ. ಅಪರಾಧ ಅಂತ ಆದ್ಮೇಲೆ, ಕಾನೂನು ಮೀರಿದ ಚಟುವಟಿಕೆ ಅಂತ ಆದ್ಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದನ್ನು ಖಂಡಿಸಬೇಕು. ಇಂತಹ ವಿಚಾರದಲ್ಲೂ ಕೂಡ ರಾಜಕೀಯ ಅವಶ್ಯಕತೆನಾ? ನಿಮ್ಮ ಪಕ್ಷದಿಂದ ಹಾಗೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆಗೆ ಒಳಗಾಗಿರುವವರಿಂದ ಬರ್ತಾ ಇರುವ ಹೇಳಿಕೆ ಹೆಂಗಿದೆ? ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿಬಿಟ್ರು, ಅವರ ಧ್ವನಿ ಜೋರಾಗ್ತಾ ಬಂತು. ಅದನ್ನ ದಮನ ಮಾಡೋ ಪ್ರಯತ್ನ ಭಾಗವಾಗಿ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಿಸಿದ್ದಾರೆ ಜೈಲೊಳಗಡೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಬ್ಬರದೇ ವಿಡಿಯೋ ಲೀಕ್ ಆಗಿದೆ ಜೈಲೊಳಗಿದ್ದು ಅಂತಂದ್ರೆ ಇದ್ರ ಹಿಂದೆ ಪೊಲಿಟಿಕಲ್ ಅಜೆಂಡಾ ಇದೆ. ಇಂಥ ಹೇಳಿಕೆಗಳು ಇಂಥ ಕೃತ್ಯಕ್ಕೂ ಬೇಕಾ ಸಮರ್ಥನೆ ಅಂತ ಹೇಳಿ? ಇಲ್ಲ ಮೇಡಮ್, ಈ ತರ ಕೃತ್ಯಕ್ಕೆ ಯಾವುದೇ ಸಮರ್ಥನೆ ಬೇಡ ಇದರಲ್ಲಿ. ಯಾಕಂದ್ರೆ ಇದು ರಾಜಕೀಯ ಹೊರತಾಗಿ ಇದು ಈ ವ್ಯಕ್ತಿ ಏನ್ ಮಾಡಿರುವಂತದ್ದು, ಗಾಳಿ ಮಾಡಿರುವಂತ ವ್ಯಕ್ತಿ ಸ್ವಯಂಕೃತ ಅಪರಾಧ ಮಾಡಿರುವಂತದ್ದು. ಆ ಸ್ವಯಂಕೃತ ಅಪರಾಧಕ್ಕೆ ಕಾನೂನಲ್ಲಿ ಏನೇನು ನಡೆಯಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ, ಮತ್ತೆ ಜೀವಾವಧಿ ಶಿಕ್ಷೆಯನ್ನು ಕಾನೂನು ವಿಧಿಸಿದೆ, ಅದನ್ನು ಅನುಭವಿಸಲೇಬೇಕಾಗುತ್ತೆ, ನಿರ್ದಾಕ್ಷಿಣ್ಯವಾಗಿ ಅನುಭವಿಸಬೇಕಾಗುತ್ತೆ. ಅದರಲ್ಲಿ ಯಾವುದೇ ಮುಲಾಜಿಲ್ಲ, ಯಾವುದೇ ಅದನ್ನ ಸಮರ್ಥಿಸ್ಕೊಳ್ಳುವಂತ ಒಂದು ಅಕ್ಷರ ಕೂಡ ಇದರಲ್ಲಿಲ್ಲ. ಆದ್ರೆ ನಾವು ಕೇಳುವಂಥದ್ದು ಅಂದ್ರೆ ಇದು ಸ್ಪಷ್ಟವಾಗಿ ಹೇಳಿದೆ. ಆದ್ರೆ ಟೈಮಿಂಗ್ಸ್ ಅಂದಾಗ ಡೆಫಿನೆಟ್ ಆಗಿ ಒಂದು ಅನುಮಾನ ಅನ್ನೋದು ಮೂಡುತ್ತೆ ಮೇಡಮ್ ಅದಲ್ಲಿ. ಯಾಕಂದ್ರೆ ನಾವು ಬಿಜೆಪಿ ಮತ್ತೆ JDS ಅವರು ಜಂಟಿಯಾಗಿ ಬಿಡದಿಯ ಟೌನ್ಶಿಪ್ನ ಹೋರಾಟವನ್ನ ಇವತ್ತಿಂದಲ್ಲ, ಕಳೆದ 500 ದಿನಗಳಿಂದ ಅಲ್ಲಿನ ಭಾಗದ ಹೆಚ್ಚಿನ ಭಾಗದ ರೈತರೇ ಮಾಡ್ತಾ ಇರುವಂತದ್ದು. ಆಮೇಲೆ ನಮ್ಮ ಬೆಂಬಲವನ್ನು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕೊಟ್ಟಿದಂಥದ್ದು ತಾವೇ ಡಿಸ್ಕಸ್ ಮಾಡಿರುವಂಥದ್ದು ಹಲವಾರು ಬಾರಿ ಆಗಿದೆ. ಆದ್ರೆ ಸೆಷನ್ಸ್ ನಾಳೆ ಇರಬೇಕಾದಾಗ ಏನಂತಾರೆ, ಸರ್ಕಾರದ ವಿರುದ್ಧ ಹಲವಾರು ದೋಷಾರೋಪ ಪಟ್ಟಿ, ಒಂದು ಬಿಡದಿ ಟೌನ್ಶಿಪ್ ಇರ್ಬೋದು, ಒಂದು ಕಾವೇರಿದು ಇರ್ಬೋದು. ಆದ್ರೆ ಇದರಲ್ಲೆಲ್ಲ ಪ್ರಮುಖವಾದಂದಾಗ ಕಾನೂನು ಸುವ್ಯವಸ್ಥೆ ಮತ್ತು ಬಿಡದಿ ಟೌನ್ಶಿಪ್ಸ್ ತಂದಾಗ, ಆ ಟೈಮಿಂಗ್ ತಂದಾಗ, ಮತ್ತೆ ಗೃಹ ಮಂತ್ರಿಗಳು ಹೇಳುವಂತ ಮಾತುಗಳು ನಾನೇ ಮಾಡಿಸಿದೆ ಅಂದಾಗ, ಹಿಂದೆ ನಾವು ಒಂದು 10 ತಿಂಗಳ ಹಿಂದೆ ನಾವು ಇದೇ ವೇದಿಕೆಯಲ್ಲಿ ಡಿಸ್ಕಸ್ ಮಾಡಿದ್ವಿ ಮೇಡಮ್. ಆಗ ನನಗೆ ಏನು ಗೊತ್ತಿಲ್ಲದಂತ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿದ್ರು. ಅವ್ರೇನು ಹೇಳ್ತಾ ಇದ್ರು, ಪ್ರತಿಯೊಂದು ಕಾರ್ಯಕ್ಕೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂಥದ್ದು. ಅವಾಗ IGP ಪ್ರೆಸೆನ್ಸ್ ಇದ್ದಿದ್ದಂಥದ್ದು ದಯಾನಂದ್ ಸಾಹೇಬ್ರು ಇದ್ದಿದ್ರು, ಮತ್ತೆ ಬೇರೆ ಇವರಿದ್ರು. ಅವಾಗ ಹೇಳಿದ್ರು ಈ ತರದ ಉಗ್ರರಿಗೆ ಮೊಬೈಲ್ ಸಿಕ್ಕಿದಂಥದ್ದನ್ನ ನಾವು ಡಿಸ್ಕಸ್ ಮಾಡಿದಂಥದ್ದು. ಭರಪ್ಪನ ಅಗ್ರಹಾರದಲ್ಲಿ ಯಾರು ಶಂಕಿತ ಉಗ್ರರು, ಯಾರು ಬೇರೆ ಬೇರೆ ಉಗ್ರ ಚಟುವಟಿಕೆಗಳಿದ್ದಾರೋ ಅವರಲ್ಲಿದ್ದೆ. ಅದು 2023ರಿಂದ 2025ರವರೆಗೆ ನಡೆದಂತ ವಿವಿಧ ಇದರಲ್ಲಿ ಇರುವಂತ ವಿಡಿಯೋಗಳು, ಹಲವಾರು ವಿಡಿಯೋಗಳು ಬಂದಿದಂಥದ್ದು ನಾವು ಚರ್ಚೆ ಮಾಡಿದ್ದೀವಿ. ಈಗ ಅವತ್ತು ಬಂದಾಗ ಇದೇ ಸರ್ಕಾರ ಇದ್ದಿದ್ದಂಥದ್ದು, ಆವಾಗ ಗೃಹ ಮಂತ್ರಿಗಳು ಯಾವ ಕ್ರಮಗಳನ್ನು ಕೈಗೊಂಡ್ರು, ಏನ್ ರಿಫಾರ್ಮ್ಸ್ ಆಯ್ತು, ಏನ್ ಸ್ಟ್ರಿಕ್ಟ್ ಆಕ್ಷನ್ಸ್ ಆಯ್ತು, ಯಾವುದು ಅಂತ ಒಂದು ಇವಾಗ ಸದನ ನಡೀತಾ ಇತ್ತಲ್ಲ ಮೇಡಮ್, ಏನೇನು ಯಾರ್ಯಾರ ತಲೆದಂಡ ಆಯ್ತು, ಅವತ್ತೇನಾದ್ರೂ ಗೃಹ ಮಂತ್ರಿಗಳ ತಲೆದಂಡ ಆಯ್ತಾ? ಯಾಕಂದ್ರೆ ಶಂಕಿತ ಉಗ್ರರು ರಾಷ್ಟ್ರದ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆದಂತವ್ರ ಬಗ್ಗೆ ವಿಡಿಯೋಗಳು ಬಂದಾಗ ಯಾವುದೇ ತಲೆದಂಡ ಇಲ್ಲ. ಈಗಿನ ಇದರಲ್ಲಿ ಇವ್ರು ನನಗೆಲ್ಲಾ ಗೊತ್ತಿರುವಂತ ಗೃಹ ಮಂತ್ರಿಗಳು ಅವ್ರು ಹೇಳಿರೋದ್ರಲ್ಲಿ ಕೆಲವು ಅನುಮಾನಗಳಿದೆ ಮೇಡಮ್. ಮುಂದೆ ನಾನು ಹೇಳ್ತೀನಿ. ನಿಮ್ಮ ಪ್ರಕಾರ ಏನು ಯದುಕುಮಾರ್ ಅವರೇ? ನಾನು ಇನ್ಫ್ಯಾಕ್ಟ್ ನಟರಾಜ್ ಗೌಡ್ರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು, ಆದ್ರೆ ಒಂದು ಅನುಮಾನ ಬಂತು. ಇದು ನಮ್ಮ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಹಾಗೆ ರಿಪಬ್ಲಿಕ್ ಕನ್ನಡವನ್ನ ಎಲ್ಲಾ ವಯಸ್ಸಿನವರು ಕೂಡ ವೀಕ್ಷಕರು ನೋಡ್ತಾರೆ. ಕೆಲವೊಬ್ಬರಿಗೆ ಇದನ್ನ ಕೇಳಿಸ್ಕೊಳ್ಳಿ ಕಷ್ಟ ಆಗ್ಬಹುದೇನೋ, ಕ್ಷಮೆ ಇರಲಿ, ಕೇಳಲೇಬೇಕಾಗ ಕೇಳ್ತಾ ಇದ್ದೀನಿ. ಯದುಕುಮಾರ್ ಅವರೇ, ನಿಮ್ಮ ಪ್ರಕಾರ ಏನು? ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಜೈಲು ಒಳಗಡೆ ಒಬ್ಬ ರೇಪ್ ಪ್ರಕರಣದ ಅಪರಾಧಿ ಅಲ್ಲೂ ಕೂತ್ಕೊಂಡು ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಸುಮ್ಮನೆ ಇರಬೇಕಾಗಿತ್ತಾ? ರೇಡ್ ಮಾಡ್ದಲೆ ಅಲ್ಲಿ ಮೊಬೈಲ್ ಬಳಕೆ ಮಾಡಿಕೊಂಡು ಕಂಡವರಿಗೆ ಕಾಲ್ ಮಾಡ್ತಾ ಇದ್ರು ಕೂಡ ಅದನ್ನ ಸೀಸ್ ಮಾಡ್ದಲೆ ಸುಮ್ಮನೆ ಕೂರ್ಬೇಕಾಗಿತ್ತಾ? ನೀವು ಟೈಮಿಂಗ್ ಅಂತೀರಿ ಸರ್. ತಪ್ಪು ಮಾಡ್ತಾ ಇರೋದನ್ನ ಪತ್ತೆ ಹಚ್ಚೋದು, ತಪ್ಪು ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡ್ಲಿಕ್ಕೂ ಕೂಡ ಟೈಮಿಂಗ್ ಲೆಕ್ಕಾಚಾರ ಮಾಡ್ಕೊಳ್ಬೇಕಾ? ಇಲ್ಲ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ, ಈ ಟೈಮಲ್ಲಿ ನೋಡ್ಕೊಳ್ಳಿ ಬಿಡಿ, ಅಶ್ಲೀಲ ವಿಡಿಯೋಗಳನ್ನ ನೋಡ್ಕೊಳ್ಳಿ ಬಿಡಿ, ಪೆನ್ ಡ್ರೈವ್ ಅಲ್ಲಿ ಬೇಕಾದನ್ನ ಹಿಂಗ್ ಬಿಡ್ಬಿಡ್ಬೇಕಾಗಿತ್ತಾ? ನಾನು ಅದೇ ಹೇಳ್ತಾ ಇದ್ದೀನಿ, ಒಂದ್ ಅಕ್ಷರ ಕೂಡ ಅದನ್ನ ನಾವು ಸಮರ್ಥಿಸ್ಕೊಳ್ಳಲ್ಲ. ಆ ತರದ್ದಾಗಿದ್ರೆ ಕಾನೂನಿನಲ್ಲಿ ಇನ್ನೇನಾದ್ರೂ ಶಿಕ್ಷೆಗಳು ಇತ್ತು ಅಂತಂದ್ರೆ ಅವ್ರಿಗೆ ಅನ್ವಯಿಸಲೇಬೇಕಾಗುತ್ತೆ. ಅದ್ರ ಜೊತೆಗೆ ಏನ್ ನೀವು ನಾವಾಗ್ಲೇ ಹೇಳಿದೆ, 10 ತಿಂಗಳ ಹಿಂದೆ ಹೇಳಿದೆ, ಅದಾದಾಗ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರ ಹೇಳ್ಬೇಕಾಗತ್ತೆ. ಆ ಕ್ರಮಗಳನ್ನ ಕೈಗೊಳ್ದಿರ ಮತ್ತೆ ಇಂಥ ಜಾಮರ್ ಫೆಸಿಲಿಟೀಸ್ ಇದ್ದು, CCTV ಫೆಸಿಲಿಟೀಸ್ ಇದ್ದು, ಜೈಲು ಅಧಿಕಾರಿಗಳಿದ್ದು, ಸರ್ಚಿಂಗ್ ಇವರಿದ್ದು ಸಿಬ್ಬಂದಿಗಳಿದ್ದು ಕೂಡ ಮತ್ತೆ ಹೇಗೆ ಹೀಗೆ ಬಂತು? ಅದಕ್ಕೆ ಯಾರು ಮೇಡಮ್ ಜವಾಬ್ದಾರಿ? ಅಕೌಂಟಬಿಲಿಟಿ ಯಾರು? ಸರ್ಕಾರನ ಅಲ್ಲ ಪ್ರಿಸನ್ಸ್ ಇನ್ಚಾರ್ಜ್ ಇರೋರ? ಇಲ್ಲ ಇವಾಗ ನನಗೆ ಗೊತ್ತು ನಾನೇ ಮಾಡಿಸಿದೆ ಅಂತ ಹೇಳಿದಂತ ಗೃಹ ಮಂತ್ರಿನ? ಇದ್ರಲ್ಲಿ ಯಾರು ಅಕೌಂಟಬಿಲಿಟಿ ಮಾಡ್ತೀರಾ? ಇದು ನಮ್ಮ ಪ್ರಶ್ನೆ.